ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಮೈಸೂರಲ್ಲಿ ಯಾವ್ಯಾವ ಪ್ಲೇಸಸ್ ನೋಡ್ಬೋದು ಅಂತ. ಅದರ ಕಂಟಿನ್ಯೂಯೇಷನ್ ವಿಡಿಯೋ ಇದು. ನೀವೇನಾದರೂ ಮೈಸೂರಿಗೆ ಬಂದಾಗ ಈ ಮೈಸೂರು ಅರಮನೆನ ಮಿಸ್ ಮಾಡಲೇಬೇಡಿ. ಇಲ್ಲಿ ದೊಡ್ಡವ್ರಿಗೆ 150 ರುಪೀಸ್ ಚಾರ್ಜ್ ಮಾಡ್ತಾರೆ, ಹಾಗೆ ಮಕ್ಕಳಿಗೆ 70 ರುಪೀಸ್ ಚಾರ್ಜ್ ಮಾಡ್ತಾರೆ. ಈ ಮೈಸೂರು ಅರಮನೆನ ಕಟ್ಟಿರೋದು 14th ಸೆಂಚುರಿಯಲ್ಲಿ ಕಟ್ಟಿರೋವಂಥದ್ದು. ಈ ಮೈಸೂರು ಅರಮನೆನ ಅಂಬಾವಿಲಾಸ ಅಂತಲೂ ಕರೀತಾರೆ. ನೀವೇನಾದರೂ ಮೈಸೂರಿಗೆ ಬಂದಾಗ ಈ ಜಾಗನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಎವ್ರಿ ಸಂಡೇ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೂ ಲೈಟಿಂಗ್ಸ್ ಇರುತ್ತೆ. ಅರಮನೆ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ, ಅದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ಆಗಿನ ಕಾಲದಲ್ಲಿ ರಾಜರು ಬಳಸ್ತಾ ಇದ್ದಂಥ ಕೆಲವೊಂದು ವಸ್ತುಗಳನ್ನೆಲ್ಲ ಎಕ್ಸಿಬಿಷನ್ ಥರಕ್ಕೆ ಇಟ್ಟಿದ್ದಾರೆ. ಅದನ್ನೆಲ್ಲ ನೀವಿಲ್ಲಿ ನೋಡಬಹುದು. ಅವ್ರು ಬಳಸ್ತಾ ಇದ್ದಂಥ ಜ್ಯುವೆಲರಿ ಬಾಕ್ಸಸ್ ಆಗಿರ್ಬೋದು, ಹಾಗೆ ಚೇರ್ಗಳಾಗಿರ್ಬೋದು, ಮಿರರ್ಸ್ ಆಗಿರ್ಬೋದು, ಅದನ್ನೆಲ್ಲದೂ ನೀವಿಲ್ಲಿ ನೋಡಬಹುದು. ಇದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದರೆ ಮೇಲ್ಗಡೆ ದರ್ಬಾರ್ ಹಾಲ್ ಇದೆ. ಸೊ ಅದಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲಿಂದ ನೆಕ್ಸ್ಟ್ ಮುಂದೆ ಬಂದರೆ ಇದು ದರ್ಬಾರ್ ಇದೆ. ಇಲ್ಲಿ ರಾಜರೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಂಥ ಜಾಗ. ಇದು ಕಂಪ್ಲೀಟಾಗಿ ಗೋಲ್ಡ್ ಪ್ಲೇಟೆಡಲ್ಲಿ ಇಂಟೀರಿಯರ್ಸ್ನ ಮಾಡಿದ್ದಾರೆ. ಸೊ ಹಾಗಾದರೆ ನೀವು ಮೈಸೂರಿಗೆ ಬಂದಾಗ ಈ ಜಾಗಕ್ಕೆ ಬರಬೇಕಂದ್ರೆ 10 to 5:30 ಒಳಗೆ ಈ ಜಾಗನ ವಿಸಿಟ್ ಮಾಡೋದನ್ನ ಮರಿಬೇಡಿ. ನಾವು ಈ ಮೈಸೂರು ಪ್ಯಾಲೇಸ್ನ ನೋಡಿಕೊಂಡು ನೆಕ್ಸ್ಟ್ ಹೊರಡ್ತಾ ಇರೋದು ಮೈಸೂರು ಝೂಗೆ. ಇದಂತೂ ತುಂಬಾ ದೊಡ್ಡ ಝೂ ಅಂತಲೇ ಹೇಳ್ಬೋದು. ಎಲ್ಲೂ ಇಲ್ದಲೇ ಇರೋ ಪ್ರಾಣಿಗಳನ್ನ, ಪಕ್ಷಿಗಳನ್ನ ನಾವು ಈ ಜಾಗದಲ್ಲಿ ನೋಡ್ಬೋದು. ಹಾಗೆ ನೀವು ಫಸ್ಟಿಗೆ ಮೈಸೂರು ಝೂಗೆ ಬಂದಾಗ ಅಲ್ಲಿ ಕಾರ್ ಪಾರ್ಕಿಂಗ್ ಹತ್ರನೇ ನಿಮಗೆ ಎಂಟ್ರಿ ಇರುತ್ತೆ. ಅಲ್ಲಿ ಬ್ಯಾಗೆಲ್ಲ ಚೆಕ್ಕಿಂಗ್ ಮಾಡ್ತಾರೆ. ಇಲ್ಲಿ ಸೆಲ್ಫಿ ಸ್ಟಿಕ್ ಆಗಲಿ, ಫುಡ್ ಆಗಲಿ ಯಾವುದೇ ರೀತಿ ಅಲೋ ಮಾಡಲ್ಲ. ಹಾಗೆ ತುಂಬಾ ಕ್ಯೂ ಇತ್ತು ಅಂದರೆ ನೀವೇನಾದ್ರು ಟಿಕೆಟ್ ತೊಗೊಳ್ಬೇಕು ಅಂದರೆ ಅಲ್ಲಿ ಸ್ಕ್ಯಾನರ್ ಇರುತ್ತೆ. ಸೊ ನೀವು ಸ್ಕ್ಯಾನರ್ ಥ್ರೂ ಟಿಕೆಟ್ನ ತೊಗೋಬೋದು. ಆವಾಗ ಜಾಸ್ತಿ ಹೊತ್ತು ಕ್ಯೂ ಅಲ್ಲಿ ನಿಂತ್ಕೊಳೋದು ಬೇಕಾಗಲ್ಲ. ಪರ್ ಹೆಡ್ಡು 120 ರುಪೀಸ್ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಈ ಝೂ ಅಲ್ಲಿ ನೋಡೋಷ್ಟು ಪ್ರಾಣಿ ಪಕ್ಷಿಗಳನ್ನ ನೀವೆಲ್ಲೂ ಆದಷ್ಟು ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರಾಣಿ ಪಕ್ಷಿಗಳನ್ನ ಇಲ್ಲಿ ನೋಡ್ಬೋದು. ಈ ಝೂನ ನೀವು ಕಂಪ್ಲೀಟಾಗಿ ಅಡ್ಡಾಡ್ಕೊಂಡು ಬರ್ತೀನಿ ಅಂದರೆ ಅರೌಂಡ್ 4 ಕಿಲೋಮೀಟ್ರ್ವರೆಗೂ ಆಗುತ್ತೆ. ಹಾಗೆ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಬೆಳೆಸಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಪಕ್ಷಿ ಪ್ರಾಣಿಗಳಿಗೆಲ್ಲ ನಾವು ಕಾಡಲ್ಲಿದ್ದೀವಿ ಅನ್ನೋ ಫೀಲಿಂಗ್ ಬರೋ ಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬೇರೆ ಕಂಟ್ರಿಯಿಂದನೂ ಪಕ್ಷಿಗಳನ್ನೆಲ್ಲ ತೊಗೊಂಡು ಬಂದು ಸಾಕಿದ್ದಾರೆ. ಮಕ್ಕಳಿಗೆ ಒನ್ ಡೇ ಟ್ರಿಪ್ ಥರ ಏನಾದರೂ ಕರ್ಕೊಂಡು ಹೋಗಬೇಕು ಅಂದರೆ ಸ್ಕೂಲಿಂದನೂ ಕೂಡ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಅಲ್ಲಲ್ಲೇ ಯಾವ್ಯಾವ ಪಕ್ಷಿಗಳಿದ್ದಾವೆ ಇಲ್ಲಿ ಅನ್ನೋದನ್ನು ಒಂದು ಫೋಟೋ ಫ್ರೇಮ್ ಥರದ್ರಲ್ಲಿ ಮಾಡಿದ್ದಾರೆ. ಇಷ್ಟು ಪಕ್ಷಿಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗತ್ತೆ. ಹಾಗೆ ಹುಲಿ, ಚಿರತೆ ಆಗಲಿ, ಸಿಂಹ ಆಗಲಿ ಒಂದು 3-4 ಮೇಲೆ ಜಾಸ್ತಿನೇ ಇದ್ದಾವೆ. ಚಿರತೆನೆಲ್ಲ ಒಂದೇ ಕಡೆಗೆ ಇಟ್ಟಿಲ್ಲ, ಬೇರೆ ಬೇರೆ ಕಡೆಗೆ ಇಟ್ಟಿದ್ದಾರೆ. ಒನ್ ಡೇ ಟ್ರಿಪ್ ಥರಕ್ಕೆ ಮಕ್ಕಳನ್ನ ಸ್ಕೂಲಿಂದ ಔಟಿಂಗ್ ಕರ್ಕೊಂಡು ಹೋಗ್ಬೇಕಂದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ವಿಸಿಟ್ ಮಾಡಿದಾಗ ತುಂಬ ಸ್ಕೂಲಿಂದ ಮಕ್ಕಳು ಬಂದಿದ್ದರು. ಮಕ್ಕಳಿಗೆ ನಾವು ಬುಕ್ಕಲ್ಲಿ ಯಾವ್ಯಾವ ಅನಿಮಲ್ಸು ಅಥವಾ ಪಕ್ಷಿಗಳನ್ನ, ಬರ್ಡ್ಸ್ನೆಲ್ಲ ನಾವು ಬುಕ್ಕಲ್ಲಿ ತೋರಿಸ್ಬಿಟ್ಟು ಇದು ಅಂತ ಹೇಳ್ತೀವಿ. ಬಟ್ ನೀವು ಅಲ್ಲಿ ಬಂದರೆ ಮಕ್ಕಳಿಗೆ ಡೈರೆಕ್ಟಾಗಿ ನೋಡ್ತಾರೆ, ಅದರಿಂದ ಇನ್ನೂ ನೆನಪಲ್ಲಿರುತ್ತೆ. ಈ ಮೈಸೂರು ಝೂ ಅಂದ್ಬಿಟ್ಟು ನೀವು ಬೇರೆ ಇನ್ನೆಲ್ಲೂ ಅಷ್ಟು ಪ್ರಾಣಿಗಳನ್ನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಾಣಿಗಳನ್ನ ನೀವು ಇಲ್ಲಿ ನೋಡಬಹುದು. ನಿಮಗೆ ದಾರಿ ಉದ್ದಕ್ಕೂ ಅಲ್ಲಲ್ಲೇ ಮ್ಯಾಪ್ ಹಾಕಿರ್ತಾರೆ. ಅಂದರೆ ನೀವು ಯಾವ್ಯಾವ ಪ್ರಾಣಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋ ಥರ. ಆವಾಗ ನಿಮಗೆ ಗೊತ್ತಾಗುತ್ತೆ ಇನ್ನೂ ಎಷ್ಟು ಪ್ರಾಣಿಗಳನ್ನ ನೋಡಬೇಕು ಅಂತ. ಸ್ಟಾರ್ಟಿಂಗಿಂದ ನಿಮಗೆ ಬರ್ಡ್ಸ್ನ ನೋಡ್ಬೋದು, ಅದಾದಮೇಲೆ ಪ್ರಾಣಿಗಳನ್ನ ನೋಡ್ಕೊತಾ ಹೋಗ್ಬೋದು. ಹಾಗೆ ಎಷ್ಟೆಷ್ಟು ಕಿಲೋಮೀಟರ್ಸ್ ಇದೆ ಇನ್ನೂ ನೀವು ನೋಡೋದು ಅಂತ ಎಲ್ಲ ಇಟ್ಟಿರ್ತಾರೆ. ಹಾಗೆ ಇಲ್ಲಿ ಗೆಂಡಾಮೃಗ ಆಗಿರ್ಬೋದು, ಚಿಂಪಾಂಜಿ ಆಗಿರ್ಬೋದು, ಕಾಡೆಮ್ಮೆ ಆಗಿರ್ಬೋದು, ನೀವೆಲ್ಲದನ್ನು ಇಲ್ಲಿ ನೋಡ್ಬೋದು. ಚಿರತೆ ತುಂಬ ಹತ್ತಿರದಲ್ಲಿ ಬಂದು ಹೋಯ್ತು. ನಾವು ಅಷ್ಟು ಹತ್ತಿರದಲ್ಲಿ ನೋಡಿದ್ವಿ. ಇದೊಂದೇ ಪ್ರಾಣಿ ಇಷ್ಟು ಹತ್ತಿರದಲ್ಲಿ ಬಂದಿದ್ದು. ಇಲ್ಲಿ ಎಲ್ಲ ಥರದ ಪಕ್ಷಿಗಳ ಜೊತೆಗೆ ನವಿಲು, ಕೋತಿ, ಚಿಂಪಾಂಜಿ, ಹಾಗೆ ಗೆಂಡಾಮೃಗ, ಆನೆ, ಆಫ್ರಿಕನ್ ಆನೆ ಇದೆ, ಝೀಬ್ರಾ ಇದೆ, ಜಿರಾಫೆ ಇದೆ.
ಹಾಗೆ ಕ್ರೊಕೊಡೈಲ್ಸ್ ಇದೆ. ತುಂಬಾನೇ ಕ್ರೊಕೊಡೈಲ್ಸ್‌ನ ನೋಡ್ಬೋದು ನೀವು ಈ ಜಾಗಕ್ಕೆ ಬಂದಾಗ. ಹಾಗೆ ಸ್ನೇಕ್ಸ್ ಇದಾವೆ. ಈ ಟೋಟಲಿ ಮಕ್ಕಳು ತುಂಬಾನೇ ಎಂಜಾಯ್ ಮಾಡೋವಂಥ ಜಾಗ ಅಂತಾನೆ ಹೇಳ್ಬೋದು. ಹಾಗೆ ತುಂಬಾನೇ ವರ್ತ್ ಇದೆ ಅಮೌಂಟು. ಇಲ್ಲಿ ನಿಮಗೆ ಫುಡ್ ಅಲೋ ಮಾಡಲ್ಲ. ಮಕ್ಕಳಿದ್ರೂ ಅಲೋ ಮಾಡೋದಿಲ್ಲ. ಹಾಗೆ ಸೆಲ್ಫಿ ಸ್ಟಿಕ್ಕು ಅಲೋ ಮಾಡೋದಿಲ್ಲ. ಎಲ್ಲದನ್ನೂ ನೀವು ಲಗೇಜ್ ರೂಮಲ್ಲಿ ಇಟ್ಟು ಬರಬೇಕಾಗತ್ತೆ. ನೀವು ಕರಡಿ ನೋಡ್ತಾ ಇದ್ದೀರಲ್ಲ, ಸೊ ಎಷ್ಟೊಂದು ಕರಡಿ ಇದ್ದಾವೆ ನೋಡಿ. ಇಲ್ಲಿ ಒಂದು ಕಡೆಗೆ ಒಂದು 4 ಕರಡಿ ಇದೆ, ಸೌತ್ ಕರಡಿ. ಹಾಗೆ ಬೇರೆ ಬೇರೆ ಕಡೆಗೂ ಇಟ್ಟಿದ್ದಾರೆ. ಚುಕ್ಕಿ ಜಿಂಕೆ ಇದು. ಎಷ್ಟೊಂದಿದಾವೆ ನೋಡಿ ಚುಕ್ಕಿ ಜಿಂಕೆ. ಹಾಗೆ ಚುಕ್ಕಿ ಇಲ್ದಲೇ ಇರೋ ಥರ ಜಿಂಕೆನೂ ಇದ್ದಾವೆ ಇಲ್ಲಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಚುಕ್ಕಿ ಇಲ್ದಲೇ ಇರೋ ಜಿಂಕೆ. ಹಾಗೆ ಆನೆಗಳಿದ್ದಾವೆ. ಹಾಗೆ ಇಲ್ಲಿ ಆಫ್ರಿಕನ್ ಆನೆನೂ ಕೂಡ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಕಾಡೆಮ್ಮೆಗಳು. ಹಾಗೆ ಮುಂದೆ ಬಂದರೆ ಇಲ್ಲಿ ಸಾಂಬಾ ಡಿಯರ್ ಇದೆ. ನೋಡ್ತಾ ಇರ್ಬೋದು ಎಷ್ಟೊಂದಿದಾವೆ ಅಂತ. ಹಾಗೆ ನಾನು ಫಸ್ಟಿಗೆ ಹೇಳಿದ್ದೆ ಕ್ರೊಕೊಡೈಲ್ಸ್ ತುಂಬ ಇದ್ದಾವೆ ಅಂತ. ನೀವು ನೋಡ್ತಾ ಇರ್ಬೋದು ಕ್ರೊಕೊಡೈಲ್ಸ್ ಝೋನ್ಗೆ ಹೋದರೆ ತುಂಬಾ ಕ್ರೊಕೊಡೈಲ್ಸ್ನ ನೀವು ನೋಡ್ಬೋದು. ಹಾಗೆ ಫೈನಲಿ ಜಿರಾಫೆನ ನೋಡ್ಬೋದು. ಸೊ ಎಕ್ಸಿಟ್ ಕಡೆಗೆ ನೀವು ಜಿರಾಫೆ ಇರುತ್ತೆ. ನಾವು ಇದನ್ನೆಲ್ಲ ವಿಸಿಟ್ ಮಾಡಿಕೊಂಡು ಮಕ್ಕಳು ಸಹ ತುಂಬಾ ಎಂಜಾಯ್ ಮಾಡ್ತಾರೆ ಈ ಜಾಗನ. ಅದಾದಮೇಲೆ ನಾವು ಬಂದಿರೋವಂಥದ್ದು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ. ಇದಂತೂ ತುಂಬ ಜನ ಮಿಸ್ ಮಾಡ್ಕೊಂಡಿರ್ತಾರೆ. ಈ ದೇವಸ್ಥಾನಕ್ಕೆ ಬಂದು ಹಾಗೆ ಹೋಗಿರ್ತಾರೆ. ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಸುಖಾವನ ಅಂತ ಒಂದಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವಂತೂ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ತುಂಬ ಜನ ಹರಕೆ ಕಟ್ಕೊಂಡು ಹರಕೆನ ತೀರ್ಸೋವಂಥವ್ರು ಇರ್ತಾರೆ. ಆಂಜನೇಯ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲೇ ನಿಮಗೆ ಸುಖಾವನ ಅಂತ ಒಂದಿದೆ. ಅಲ್ಲಿ ಯಾವುದೇ ಥರ ಟಿಕೆಟ್ ತೊಗೊಳೋದಿಲ್ಲ, ಡೈರೆಕ್ಟಾಗೆ ಹೋಗ್ಬೋದು. ಇಲ್ಲಿ 10ರಿಂದ 12ವರೆವರೆಗೂ ಮಾರ್ನಿಂಗ್ ಓಪನ್ ಇರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಕಂಪ್ಲೀಟಾಗಿ ಒಳಗಡೆ ಹೋದ್ಮೇಲೆ ನಿಮಗೆ ಫೋನ್ನ ಸ್ವಿಚ್ ಆಫ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಏನು ನೋಡ್ಬೋದು ಅಂದರೆ ಎಲ್ಲ ಥರದ ಪಕ್ಷಿಗಳನ್ನ ನೀವು ತುಂಬ ಹತ್ತಿರದಿಂದ ನೋಡ್ಬೋದು. ಈ ಸುಖವನಕ್ಕೆ ಫಸ್ಟ್ ಎಂಟ್ರಿ ಆದಾಗ ನಿಮಗೆ ಗಾರ್ಡನ್ ಥರ ಕಾಣಿಸುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಯಾವುದೇ ರೀತಿ ದುಡ್ಡನ್ನು ಅವ್ರು ಇಸ್ಕೊತಾ ಇಲ್ಲ. ಇಲ್ಲಿ ಎಂಟ್ರಿ ಆದಾಗ ಬೆಳೆಸಿರೋವಂಥದ್ದು ಗಿಡಗಳಲ್ಲ, ಇವೆಲ್ಲ ಮರಗಳು. ಒಂದು ಸಣ್ಣ ಸಣ್ಣ ಪಾಟ್ ಥರದ್ರಲ್ಲಿ ಬೆಳೆಸಿದ್ದಾರೆ ಮರಗಳು. ಆ ಬೇರು ಎಲ್ಲ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ. ನಿಮಗೆ ಎಲ್ಲೂ ನೋಡೋಕ್ಕೆ ಸಿಗ್ದಲೇ ಇರೋಷ್ಟು ಥರ ಮರಗಳನ್ನ, ಅಷ್ಟು ವೆರೈಟೀಸ್ ಮರಗಳನ್ನ ನೀವು ಒಂದೇ ಕಡೆಗೆ ನೋಡ್ಬೋದು. ಇಲ್ಲೆಲ್ಲದನ್ನು ಗಾರ್ಡನ್ ಥರ ಎಲ್ಲ ಆದಮೇಲೆ ನೆಕ್ಸ್ಟ್ ಬರೋದೇ ಸುಖವನ. ಸೊ ಅಲ್ಲಿ ನಿಮಗೆ ಎಲ್ಲ ಥರದ ಪಕ್ಷಿಗಳನ್ನ, ಫಾರಿನ್ ಅಥವಾ ಬೇರೆ ಬೇರೆ ಕಂಟ್ರಿಯಿಂದನೂ ತೊಗೊಂಡು ಬಂದಿದ್ದಾರೆ ಪಕ್ಷಿಗಳನ್ನ. ಎಲ್ಲ ಥರದ ಪಕ್ಷಿಗಳನ್ನ ನೀವು ಒಂದೇ ಜಾಗದಲ್ಲಿ ನೋಡ್ಬೋದು. ಹಾಗೆ ತುಂಬ ಹತ್ರದಿಂದ ನೋಡ್ಬೋದು. ನೀವೇನಾದರೂ ಆ ಪಕ್ಷಿಗಳ ಜೊತೆಗೆ ಫೋಟೋಸ್ ತೆಗೆಸ್ಕೋಬೇಕು ಅಂದರೆ ಅವ್ರ ಹತ್ರನೇ ಕ್ಯಾಮ್ರಾದಲ್ಲಿ ಅವ್ರು ತೆಗಿತಾರೆ ಫೋಟೋಸ್ನ. ಹಾಗೆ ಪ್ರಿಂಟ್ ಮಾಡಿನೂ ಸಹ ಕೊಡ್ತಾರೆ. ಸೊ ಇಲ್ಲಿಂದ ಎಂಟ್ರಿ ಪಕ್ಷಿಗಳನ್ನ ನೋಡೋದಕ್ಕೆ. ಅಲ್ಲಿ ಕಂಪ್ಲೀಟಾಗಿ ಫೋನ್ನ ಸ್ವಿಚ್ ಆಫ್ ಮಾಡಬೇಕು. ನೀವೇನಾದರೂ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಬಂದಾಗ ಈ ಜಾಗನ ಮಿಸ್ ಮಾಡಲೇಬೇಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಮಕ್ಕಳು ಸಹ ತುಂಬ ಎಂಜಾಯ್ ಮಾಡ್ತಾರೆ. ನಾವು ಇದನ್ನು ನೋಡಿಕೊಂಡು ನೆಕ್ಸ್ಟ್ ಹೊರಟಿರೋದು ಮೈಸೂರು ರೈಲ್ವೆ ಸ್ಟೇಷನ್ಗೆ, ಅಂದರೆ ಮೈಸೂರು ರೈಲ್ವೆ ಮ್ಯೂಸಿಯಮ್ಗೆ. ಇಲ್ಲಿ ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಮೈಸೂರು ರೈಲ್ವೆ ಸ್ಟೇಷನ್ ಥೀಮಲ್ಲಿ ಒಂದು ಮಾಡೆಲ್ ಥರ ಇಟ್ಟಿದ್ದಾರೆ. ಅದನ್ನು ನೀವು ನೋಡ್ಬೋದು. ಹಾಗೆ ಇಲ್ಲಿ ನಿಮಗೆ ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ತುಂಬಾ ವರ್ತ್ ಅಂತ ಹೇಳ್ಬೋದು. ಹಾಗೆ ಮಕ್ಕಳಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ರೈಲ್ವೆ ಟ್ರ್ಯಾಕ್ ಯಾವ ರೀತಿ ಇತ್ತು, ಹಾಗೆ ಈಗಿನ ಕಾಲದಲ್ಲಿ ರೈಲ್ವೆ ಟ್ರ್ಯಾಕ್ ಯಾವ ಥರ ಇದೆ, ಏನೇನು ಡಿಫ್ರೆನ್ಸು ಅನ್ನೋ ಥರಕ್ಕೆ ನಿಮಗೆ ರೈಲ್ವೆ ಸ್ಟೇಷನ್ ಥೀಮಲ್ಲೇ ಇದನ್ನು ಕಂಪ್ಲೀಟಾಗಿ ಮಾಡಿದ್ದಾರೆ. ಅದನ್ನು ನೀವಿಲ್ಲಿ ನೋಡಬಹುದು. ಆಗಿನ ಕಾಲದಲ್ಲಿ ರೈಲ್ಗಳು ಯಾವ ಥರ ಇದ್ವು ಅಂತ ನೋಡ್ಬೋದು. ಈಗ ಯಾವ ಥರ ಇದ್ದಾವೆ ಅಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ನೀವು ನೋಡ್ತಾ ಇರ್ಬೋದು ಆಗಿನ ಕಾಲದಲ್ಲಿ ರೈಲ್ಗಳು ಯಾವ ಥರ ಇದ್ವು ಅಂತ. ನಾವು ಮಕ್ಕಳಿಗೆ ತೋರಿಸ್ಬೇಕು ಅಂದರೆ ಅದು ಸಾಧ್ಯ ಆಗೋದು ಈ ಜಾಗಕ್ಕೆ ಬಂದಾಗ ಮಾತ್ರ. ಇಲ್ಲಿ ಟಾಯ್ ಟ್ರೈನ್ ಕೂಡ ಇದೆ. ಅಂದರೆ ನಿಮಗೆ ಒಂದು 2 ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ ಟ್ರೈನಲ್ಲಿ. ಟ್ರೈನ್ ಎಲ್ಲ ನೋಡಿದ್ದಾದ್ಮೇಲೆ ಈ ರೀತಿ ಟ್ರೈನಲ್ಲಿ ಹೋಗಿ ಬರಬಹುದು.
ಹಾಗೆ ಫಸ್ಟ್ ಟ್ರೈನ್ಗಳು ಯಾವ್ಯಾವ ಥರ ಇದ್ವು, ಅದಾದಮೇಲೆ ಯಾವ್ಯಾವ ಥರ ಆಯಿತು, ಡೀಸೆಲ್ ಟ್ರೈನ್ ಆಗಿರ್ಬೋದು, ಹಾಗೆ ಎಲೆಕ್ಟ್ರಿಕ್ ಟ್ರೈನ್ ಆಗಿರ್ಬೋದು, ಯಾವ್ಯಾವ ರೀತಿ ಚೇಂಜಸ್ ಆಯಿತು ಟ್ರೈನಲ್ಲಿ ಅನ್ನೋದನ್ನು ನೀವಿಲ್ಲಿ ಜಾಗದಲ್ಲಿ ನೋಡ್ಬೋದು, ಎಲ್ಲದೂ ಇಟ್ಟಿದ್ದಾರೆ. ಹಾಗೆ ಅವಾಗ ಟಿಕೆಟ್ಸ್ ಎಲ್ಲ ಯಾವ ರೀತಿ ಕೊಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಿಷಿನ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ, ನೀವು ನೋಡಬಹುದು. ಈಗ ಸ್ಲೀಪರ್ ಕೋಚ್ ಇದೆ. ಹಾಗೆ ಕಂಪ್ಲೀಟಾಗಿ ಸೆಟಪ್ ಥರ ಇರುತ್ತೆ. ಅಂದರೆ ಕಿಚನ್ನು, ಒಂದೇ ಟ್ರೈನಲ್ಲೇ ಕಿಚನ್ನು, ವಾಶ್‌ರೂಮು, ಬೆಡ್‌ರೂಮು ಆ ಥರ ಎಲ್ಲ ಇರುತ್ತೆ. ಆ ಥರ ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತನೂ ಈ ಟ್ರೈನ್ ಮ್ಯೂಸಿಯಮಿಗೆ ಬಂದಾಗ ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸೊ ಈ ಟ್ರೈನಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ರೂಮ್ಸು ಎಷ್ಟೆಷ್ಟು ಸಣ್ಣದಿದೆ, ಕಂಜೆಸ್ಟೆಡ್ ಇದೆ ಅಂದ್ಬಿಟ್ಟು. ಹಾಗೆ ಇದು ಕಿಚನ್ ರೂಮ್ ಥರ ಇದೆ ನೋಡಿ. ಹಾಗೆ ಇದು ಮೇ ಬಿ ಸ್ನಾನದ ರೂಮ್ ಇರಬೇಕು. ಇದು ಸ್ಲೀಪರ್ ಕೋಚ್ ಥರ ಒಂದು ಸಿಂಗಲ್ ಬೆಡ್ ಥರ ಇದೆ. ಹಾಗೆ ಇದು ಟಾಯ್ಲೆಟ್. ಯೂಶಲಿ ಫಿಲಮ್ಗಳಲ್ಲಿ ನೋಡಿರ್ತೀವಿ, ಹಳೆ ಕಾಲದ ಮೂವಿಯಲ್ಲಿ ಟ್ರೈನ್ಗಳು ಯಾವ ರೀತಿ ಇತ್ತು, ಆವಾಗ ಬೆಡ್ ಆಗಲಿ ಅಥವಾ ಕಿಚನ್ ಆಗಲಿ, ಕೆಲವೊಂದು ಸರ್ವೀಸ್ ಥರ ಟ್ರೈನ್ಗಳಿರುತ್ತಲ್ವ, ಅದೆಲ್ಲ ಹೇಗಿತ್ತು ಅಂತ ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಟ್ರೈನ್ಗಳಾಗಲಿ ಅವನ್ನೆಲ್ಲ ನಾವು ಫಿಲಮಲ್ಲಿ ಅಷ್ಟೇ ನೋಡೋಕ್ಕೆ ಸಾಧ್ಯ. ಬಟ್ ಅದನ್ನೆಲ್ಲ ನಾವು ಇಲ್ಲಿ ನೋಡ್ಬೋದು ಅಂದರೆ ಅದು ಟ್ರೈನ್ ಮ್ಯೂಸಿಯಮಲ್ಲಿ ಮಾತ್ರ. ತುಂಬಾ ವರ್ತ್ ಇದೆ. ಸೊ ಮಸ್ಟ್ ವಿಸಿಟ್ ಮಾಡಿ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿರೋದು ಕಾರ್ ಮ್ಯೂಸಿಯಮ್ಗೆ. ಇದು ಆದಷ್ಟು ಶ್ರೀರಂಗಪಟ್ಟಣಕ್ಕೆ ಹತ್ರ ಆಗುತ್ತೆ. ನಿಮಗೆ ಮೈಸೂರಿಂದ ಒಂದು 20 ಮಿನಿಟ್ಸ್ ಅಂತೂ ಜರ್ನಿ ಆಗುತ್ತೆ. ನೀವೇನಾದರೂ ಬೆಂಗಳೂರು ಕಡೆಗೆ ಅಥವಾ ಮಂಡ್ಯ ಕಡೆಗೆ ಏನಾದ್ರು ಹೋಗ್ತಾ ಇದ್ರೆ ಅಲ್ಲಿಗಿದ್ರೆ ಹತ್ರ ಆಗುತ್ತೆ ಇದು. ಇಲ್ಲಿ 75 ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಕಾರ್ ಮ್ಯೂಸಿಯಮ್ಗೆ. ಫಸ್ಟ್ ಕಾರ್ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅಂದರೆ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಇತ್ತು ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು. ಹಾಗೆ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಥರ ಕಾರ್ಗಳನ್ನ ಲಾಂಚ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲೆಲ್ಲದೂ ಇಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ 2 ಫ್ಲೋರಲ್ಲಿ ಕಾರ್ಗಳನ್ನ ಇಟ್ಟಿದ್ದಾರೆ. ನೀವು ಧರ್ಮಸ್ಥಳದಲ್ಲಿ ಕಾರ್ ಮ್ಯೂಸಿಯಮ್ನ ನೋಡಿರ್ತೀರ, ಬಟ್ ಅದಕ್ಕಿಂತ ಹೆಚ್ಚಾಗಿ ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡಬಹುದು. ಕಾರಿನ ಜೊತೆಗೆ ಬೈಕನ್ನು ಸಹ ಇಟ್ಟಿದ್ದಾರೆ. ಬೈಕು, ಸ್ಕೂಟಿ ಎಲ್ಲದನ್ನೂ ಇಟ್ಟಿದ್ದಾರೆ. ಮೈಸೂರಲ್ಲಿ ನೋಡೋದಕ್ಕೆ ತುಂಬಾ ಪ್ಲೇಸಸ್ ಇದೆ. ಬಟ್ ಮಕ್ಕಳು ಎಂಜಾಯ್ ಮಾಡಬೇಕು, ಹಾಗೆ ದೊಡ್ಡವರು ಸಹ ಎಂಜಾಯ್ ಮಾಡಬೇಕು, ಒನ್ ಡೇ ಟೈಮ್ ಸ್ಪೆಂಡ್ ಆಗಬೇಕು ಅಂತಂದರೆ ಯಾವ್ಯಾವ ಪ್ಲೇಸಸ್ನ ನೋಡಬಹುದು ಅಂತ ಈ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಕಾರ್ ಮ್ಯೂಸಿಯಮಲ್ಲಿ ನಿಮ್ಮ ಮಿಲಿಟ್ರಿಯಲ್ಲಿ ಬಳಸ್ತಾ ಇದ್ದಂಥ ವೆಹಿಕಲ್ಸ್ ಆಗಿರ್ಬೋದು ಅಥವಾ ವ್ಯಾನ್ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ವ್ಯಾನ್, ಜೀಪ್ ಆಗಿರ್ಬೋದು, ಹಾಗೆ ಲಾರಿಗಳಾಗಿರ್ಬೋದು, ಎಲ್ಲ ಥರ ವೆಹಿಕಲ್ಸ್ನೂ ನೀವು ಇಲ್ಲಿ ನೋಡ್ಬೋದು ಒಂದೇ ಜಾಗದಲ್ಲಿ. ತುಂಬಾ ವರ್ತ್ ಅನ್ಸುತ್ತೆ ಅಮೌಂಟು. ಹಾಗೆ ಇಲ್ಲಿ ವಿಷ್ಣುವರ್ಧನ್ ಬಳಸ್ತಾ ಇದ್ದಂಥ ವೆಹಿಕಲ್ ಕಾರ್ ಇಲ್ಲಿಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರ ಸ್ಟ್ಯಾಚು ಥರ ಪಕ್ಕದಲ್ಲೇ ಇಟ್ಟಿದ್ದಾರೆ. ಅದು ಅವ್ರು ಬಳಸ್ತಾ ಇದ್ದಂಥ ಕಾರು. ಧರ್ಮಸ್ಥಳದಲ್ಲಿ ನೀವು ನೋಡಿರ್ತೀರ ಮಂಜೂಷಾ ಮ್ಯೂಸಿಯಂ ಅಂತ, ಅದನ್ನು ಸಹ ಇಲ್ಲಿಟ್ಟಿದ್ದಾರೆ. ಅಲ್ಲಿರೋಂಥದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಕೆಲವೊಂದು ಕಲೆಕ್ಷನ್ಸ್ನ ಇಲ್ಲಿಟ್ಟಿದ್ದಾರೆ. ಪಾತ್ರೆ ಸಾಮಾನುಗಳಾಗಿರ್ಬೋದು, ಕಿಚನಲ್ಲಿ ಬಳಸೋವಂಥ ಪಾತ್ರೆ ಸಾಮಾನುಗಳು, ಹಾಗೆ ಪೇಪರ್ ಕಟ್ಟಿಂಗ್ ಮಿಷಿನ್ ಆಗಿರ್ಬೋದು, ಫೋಟೋ ತೆಗೆಯುವಂಥ ಮಿಷಿನ್ ಆಗಿರ್ಬೋದು, ಅದನ್ನೆಲ್ಲದನ್ನು ಇಲ್ಲಿ ನೋಡ್ಬೋದು. ತುಂಬ ಸಣ್ಣದಾಗಿ ಮ್ಯೂಸಿಯಂ ಥರ ಇಟ್ಟಿದ್ದಾರೆ ಈ ಕಾರ್ ಮ್ಯೂಸಿಯಮಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಈ 5 ಜಾಗನ ವಿಸಿಟ್ ಮಾಡೋದನ್ನ ಮರಿಬೇಡಿ. ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.